ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಒಂದು ಫೇಸ್ ವೈಟನಿಂಗ್ ಪೌಡರ್ ಅನ್ನ ನಾನು ತರಿಸಿದ್ದೀನಿ. ಸೊ ತುಂಬಾ ಯೂಟ್ಯೂಬ್ ಅಲ್ಲೆಲ್ಲ ತುಂಬಾ ಟ್ರೆಂಡಿಂಗ್ ಇದೆ ಇದು. ತುಂಬಾ ಹರ್ಬ್ಸ್ ಗಳೆಲ್ಲ ಹಾಕಿ, ತುಂಬಾ ಕಾಳುಗಳೆಲ್ಲ ಹಾಕಿ ಪೌಡರ್ ಅನ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅನ್ನೋ ರಿವ್ಯೂ ಕೂಡ ಇತ್ತು. ಸೊ ಹಾಗಾಗಿ ನಾನು ಕೂಡ ತರಿಸಿದ್ದೀನಿ. ಮೊನ್ನೆ ಆರ್ಡರ್ ಮಾಡಿದ್ದೆ, ಅದ್ರ ನೆಕ್ಸ್ಟ್ ಡೇ ಡಿಸ್ಪ್ಯಾಚ್ ಆಗಿದೆ. ಒಂದ್ ದಿವಸದಲ್ಲಿ ನಂಗೆ ಬಂದಿದೆ ನಾನು ಆರ್ಡರ್ ಮಾಡಿರುವಂತಹ ಪೌಡರ್. ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ತರಿಸಿದ್ದೀನಿ. 100 ಗ್ರಾಮ್ ಆಗುವಷ್ಟು ನಾನು ತರಿಸಿದ್ದೀನಿ. ಯಾಕಂದ್ರೆ ಗೊತ್ತಿರಲ್ಲ ಅಲ್ವಾ, ನಾವು ಯೂಸ್ ಮಾಡಿ ನಮ್ಗೆ ಗೊತ್ತಿರಲ್ಲ. ನೋಡೋಣ ಹೇಗಾಗುತ್ತೆ, ಚೆನ್ನಾಗಾದ್ರೆ ಮತ್ತೆ ಆರ್ಡರ್ ಮಾಡೋಣ ಅಂತ ಹೇಳಿ ತರಿಸಿದ್ದೀನಿ. ಅದನ್ನ ನೀವು ಮನೆಯಲ್ಲೂ ಕೂಡ ಮಾಡ್ಕೋಬಹುದು. ಬಟ್ ಏನಂದ್ರೆ ಅದು ತುಂಬಾ ಹರ್ಬ್ಸ್ ಎಲ್ಲ ಹಾಕಿ ಇದೆಲ್ಲ ಮಾಡೋದಕ್ಕಿಂತ ಒಂದ್ಸಲ ತರ್ಸ್ಬಿಡೋಣ ಅದಲ್ಲ ಅಂದ್ಕೊಂಡು ನಾನು ತರ್ಸೇ ಬಿಟ್ಟಿದ್ದೀನಿ. ತುಂಬಾ ಯೋಚನೆ ಮಾಡಿದೆ, ಇದು ಫೇಸಿಗೆ ಆಗ್ತದೋ ಇಲ್ವೋ, ತರ್ಸ್ಲಾ ಬೇಡವಾ ಅಂತ ಅನ್ಕೊಂಡು ಅವ್ರ ವಿಡಿಯೋನೇ ತುಂಬಾ ಸಲ ನೋಡ್ಬಿಟ್ಟು ತರ್ಸಿದ್ದೀನಿ. ಅವರ ವ್ಲಾಗ್ ಚಾನಲ್ ನೇಮ್ ಏನೋ ಇದೆ ಅಂತ, ಬಹನಿನ ಏನೋ ಹೆಸರಿದೆ, ಬ್ಲಾಗ್ಸ್ ಅಂತ, ಶ್ರೀ ಭವಾನಿ ಬ್ಲಾಗ್ಸ್ ಬಹನಿ ಬ್ಲಾಗ್ಸ್ ಏನೋ ಇದೆ. ಸೊ ಕರೆಕ್ಟ್ ಆಗಿ ನೆನ್ಪು ಬರ್ತಾ ಇಲ್ಲ ಹೆಸರು. ಅಶು ಅಂತ ಏನೋ ಅವ್ರ ಹೆಸರು. ಅವ್ರ ಹತ್ರ ನಾನು ತರಿಸಿರೋದು. ನೀವು ಆಲ್ಮೋಸ್ಟ್ ಅಲ್ಲಿ ವೈರಲ್ ಆಗಿರ್ಬೋದು, ವಿಡಿಯೋ ಎಲ್ಲ ನೋಡಿರ್ತೀರಾ. ಸೊ ನಾನು ನಿನ್ನೆ ನಂಗೆ ಬಂದಿದೆ ಆಯ್ತಾ, ಮಾರ್ನಿಂಗ್ ನನಗೆ ಇದು ಪಾರ್ಸೆಲ್ ಬಂದಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಬಟ್ ನಿನ್ನೆ ನಾನು ಅಪ್ಲೈ ಮಾಡಲಿಲ್ಲ. ನಿನ್ನೆಯಿಂದ ವೇಟ್ ಮಾಡ್ತಾ ಇದ್ದೀನಿ ಯಾವಾಗ ಅಪ್ಲೈ ಮಾಡೋಣ ಅಂತ ಹೇಳಿ. ಜಸ್ಟ್ ಪಾರ್ಸೆಲ್ ಒಂದು ಓಪನ್ ಮಾಡಿ ನೋಡಿದ್ದೀನಿ ಹೇಗಿದೆ ಅಂತ ಹೇಳಿ. ನೋಡಿ, ನೆಲಂಗು ಮಾವು ಪೌಡರ್. ನಿಮ್ಗಿದು ನಾನು ಈ ತರ ತೋರಿಸುವಾಗ ಉಲ್ಟಾ ಕಾಣ್ತದೆ. ಸೊ ನಾನು ಎಕ್ಸೈಟೆಡ್ ಆಗಿದ್ದೀನಿ ಇದು ಹೇಗಾಗ್ತದೆ ಅಂತ ಹೇಳಿ. ನಾನು ನೋಡಿ 100 ಗ್ರಾಮ್ ಅಂದ್ರೆ ಇಷ್ಟು ಬರ್ತದೆ, ಇಷ್ಟು. ಸೊ ಹಂಗಾಗಿ ಇವಾಗ ನಾನು ಅಪ್ಲೈ ಮಾಡಿ ನಿಮ್ಗೆ ರಿವ್ಯೂ ಕೊಡೋಣ ಅಂತ ಹೇಳಿ ಬಂದೆ. ನೋಡುವ ಹೇಗಾಗ್ತದಂತ. ಒಂದೇ ಸಲ ಯೂಸ್ ಮಾಡಿದಾಗ ನಿಮ್ಗೆ ಅಷ್ಟು ಬೆನಿಫಿಟ್ ಸಿಗಲ್ಲ, ಆದ್ರೂ ಒಂದು 1% ಆದ್ರೂ ಹೇಗಾಗುತ್ತೆ ಅಂತ ಗೊತ್ತಾಗ್ತದಲ್ವಾ. ಸೊ ನಾನು ಅಪ್ಲೈ ಮಾಡ್ತೀನಿ. ಅವರು ಮೊಸರು ಅಥವಾ ಮಿಲ್ಕ್ ಅಲ್ಲಿ ಅಪ್ಲೈ ಮಾಡಬೇಕು ಅಥವಾ ವಾಟರ್ ಅಲ್ಲಿ ಕೂಡ ಅಪ್ಲೈ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ನೋಡುವ ಹೇಗಾಗ್ತದೆ ಅಂತ ಹೇಳಿ. ಈಗ ನಾನು ಈ ಕಪ್ಪಲ್ಲಿ ಸ್ವಲ್ಪ, ಇಲ್ಲಿ ನೋಡಿ, ಮಿಲ್ಕ್ ಅನ್ನ ತಗೊಂಡಿದ್ದೀನಿ. ಹಸಿ ಮಿಲ್ಕ್ ಇದ್ರೆ ಒಳ್ಳೇದಾಯ್ತಾ. ಆಮೇಲೆ ಇಲ್ಲಿ ಒಂದು ಬೌಲ್ ಅನ್ನ ತಗೊಂಡಿದ್ದೀನಿ. ಇವಾಗ ಈ ಕಪ್ಪಿಗೆ ಹಾಕೋಣ. ಇದನ್ನ ಒಂದು ಡಬ್ಬದಲ್ಲಿ ಹಾಕಿ ಇಡಬೇಕು. ಆಹಾ, ಒಳ್ಳೆ ಏನ್ ಹೇಳೋದು, ಆಯುರ್ವೇದಿಕ್ ಹರ್ಬ್ಸ್ ಎಲ್ಲ ಹಾಕಿರೋದ್ರಿಂದ ಸೇಮ್ ಅದೇ ತರ ಫ್ಲೇವರ್ ಬರ್ತಾ ಇದೆ ಚೆನ್ನಾಗಿ. ಫಸ್ಟ್ ನಾನು ಸ್ವಲ್ಪ ಹಾಕ್ತೀನಿ, ಒಂದು ಅರ್ಧ ಚಮಚ ಆಗೋಷ್ಟು. ನೋಡಿ, ಇಷ್ಟು ತಗೊಂಡಿದ್ದೀನಿ, ಸಾಕು. ನೋಡೋಣ, ಇವತ್ತೊಂದು ದಿವಸ ಇಷ್ಟು ಅಪ್ಲೈ ಮಾಡಿ ನೋಡ್ತೀನಿ, ಮತ್ತೆ ನೋಡುವ, ಮತ್ತೆ ಅಪ್ಲೈ ಮಾಡುವಾಗ. ಇಷ್ಟು ಸಾಕು ಅನ್ಸುತ್ತೆ ನನ್ನ ಫೇಸಿಗೆ. ಇದು ಪ್ಯಾಕಿಂಗ್ ಎಲ್ಲ ಚೆನ್ನಾಗಿದೆ ಅವರದ್ದು. ನಾನು ಅಪ್ಲೈ ಮಾಡಿದಾಗ ಗೊತ್ತಾಗುತ್ತೆ ಹೇಗಿದೆ ಅಂತ. ಓಕೆ, ಇದಕ್ಕೆ ಇವಾಗ ಸ್ವಲ್ಪ ಮಿಲ್ಕ್ ಅನ್ನ ಆಡ್ ಮಾಡೋಣ. ಇಲ್ಲಿ ನೋಡಿ, ಇದು ಕಪ್ಪಿಗೆ ಹಾಕಿದ್ದೀನಿ. ಇವಾಗ ಎಷ್ಟು ಬೇಕಷ್ಟು ಮಿಲ್ಕ್ ಅನ್ನ ನಾನು ಆಡ್ ಮಾಡ್ತೀನಿ. ಚೆನ್ನಾಗಿ ಸ್ವಲ್ಪ ಹಾಲ್ ಕ್ವಾಂಟಿಟಿ ಜಾಸ್ತಿನೇ ತಗೊಳುತ್ತೆ ಇದು. ಚೂರ್ ತೆಳ್ಳಗಾಯ್ತು, ದಪ್ಪ ಆಯ್ತು ಅನ್ನಿಸ್ತಾ ಇದೆ. ಒಂಚೂರು ತೆಳ್ಳಗ್ ಮಾಡ್ಕೊಂತೀನಿ. ಓಕೆ, ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕು. ತೋರಿಸೋದೆ ನೋಡಿ, ಈ ತರ ಆದ್ರೆ ಸಾಕು. ಇವಾಗ ಫೇಸಿಗೆ ಅಪ್ಲೈ ಮಾಡೋಣ. ಚೆನ್ನಾಗಾಗ್ತದೆ ಅಂತ ಹೇಳಿದ್ದಾರೆ, ನೋಡುವ ಹೇಗಾಗ್ತದೆ ಅಂತ ಹೇಳಿ. ಇವತ್ತು ನಾನು ಜಸ್ಟ್ ನಿಮ್ಗೆ ಅಪ್ಲೈ ಮಾಡಿ ತೋರಿಸುದಷ್ಟೇ. ಇನ್ನು ಈ ಪ್ಯಾಕ್ ಎಲ್ಲ ಖಾಲಿ ಮಾಡ್ಬೇಕು, ಅವಾಗ ಗೊತ್ತಾಗುತ್ತೆ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ಹೇಳಿ. ನೋಡಿ, ಭಯನೂ ಆಗ್ತಾ ಇದೆ. ಫಸ್ಟ್ ಟೈಮ್ ಅಲ್ವಾ ಅಪ್ಲೈ ಮಾಡೋದು. ಒಂದ್ ಪ್ರಾಡಕ್ಟ್ ಒಂದು ಯೂಸ್ ಮಾಡ್ತೀವಿ ಅಂದ್ರೆ ಒಂದ್ ಸ್ವಲ್ಪ ಹೆದರಿಕೆ ಇರ್ತದೆ ಫೇಸಿಗೆ. ಅದ್ರ ಮೇಲೂ ಫೇಸ್ ಮೇಲೆ ಟ್ರೈ ಮಾಡ್ತೀವಿ ಅಂದಾಗ
ನೋಡುವ. ಏನು ಫೀಲ್ ಆಗ್ತಾ ಇಲ್ಲ ಅಷ್ಟೊಂದು. ಅರೋಮಾ ಚೆನ್ನಾಗಿದೆ ಮಾತ್ರ, ಒಳ್ಳೆ ಒಂದು ಆಯುರ್ವೇದಿಕ್ ಹರ್ಬ್ಸ್ ಸ್ಮೆಲ್ ಅದೇ ಬರ್ತಾ ಇದೆ. ನಾನು ಕುತ್ತಿಗೆಗೆಲ್ಲ ಹಾಕಿಲ್ಲ, ಜಸ್ಟ್ ಫೇಸಿಗೆ ಮಾತ್ರ ಅಪ್ಲೈ ಮಾಡಿ ಒಂಚೂರು ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ. ಸ್ವಲ್ಪ ಮಸಾಜ್ ಮಾಡಿದ್ರೆ ಚೆನ್ನಾಗುತ್ತೆ. ನೀವು ಬೇಕಾದ್ರೆ ಫುಲ್ ಕುತ್ತಿಗೆ ಕೂಡ ಅಪ್ಲೈ ಮಾಡಬಹುದು. ಇವತ್ತು ಫಸ್ಟ್ ಅಲ್ಲ ನಾನು ಅಪ್ಲೈ ಮಾಡೋದು, ಅದಕ್ಕೆ ನಾನು ಫೇಸಿಗೆ ಮಾತ್ರ ಅಪ್ಲೈ ಮಾಡಿ ತೋರಿಸ್ತೀನಿ. ಏನು ಅನ್ನಿಸ್ತಾ ಇಲ್ಲ ಫೇಸಿಗೆ ಅಪ್ಲೈ ಮಾಡಿದಾಗ ಬೇರೆ ತರ ಉರಿ ಉರಿ ಬರೋದು ಆತರ ಏನು ಆಗ್ತಾ ಇಲ್ಲ. ನೋಡೋಣ ಫೇಸ್ ವಾಶ್ ಮಾಡಿದ್ಮೇಲೆ ಹೇಗಾಗುತ್ತಂತ. ಒಂದೇ ದಿವಸದಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗಲ್ಲ. ಈ ಪ್ಯಾಕ್ ಖಾಲಿ ಮಾಡಬೇಕು, ಇಲ್ಲ ಒಂದು 15 ಡೇಸ್ ನೀವು ಯೂಸ್ ಮಾಡಬೇಕು, ಅವಾಗ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದೇ ಸಲ ಗೊತ್ತಾಗಲ್ಲ. ಬಟ್ ಅರೋಮಾ ಅಂತೂ ಸೂಪರ್ ಆಗಿದೆ. ನಾನು ಒಂದು 20 ಟೈಮ್ಸ್ ಯೋಚನೆ ಮಾಡಿ ಮಾಡಿ ಆಮೇಲೆ ನಾನು ತರಿಸಿರೋದಾಯ್ತಾ. ಬೇಡ್ವಾ, ತರ್ಸ್ಲಾ ಬೇಡ್ವಾ, ಚೆನ್ನಾಗಿದ್ಯಾ ಇಲ್ವಾ, ಅಷ್ಟು ದುಡ್ಡು ಕೊಟ್ಟು ವೇಸ್ಟ್ ಆಗ್ತದ ಅಂತೆಲ್ಲ ಯೋಚನೆ ಮಾಡಿ ಮಾಡಿ ಮತ್ತೆ ಅದು ವಿಡಿಯೋಸ್ ಕೆಳಗಿರೋ ಕಾಮೆಂಟ್ಸ್ ಅಲ್ಲಿ ರಿವ್ಯೂ ಎಲ್ಲ ನೋಡ್ಕೊಂಡು ನಾನು ತರಿಸಿದೆ. ಆದ್ರೆ ಪಕ್ಕಾ ಇದೆ, ಅಮೌಂಟ್ ಮಾತ್ರ ಫಸ್ಟೇ ಹಾಕ್ಬೇಕು ನೀವು. ಒಂದು ದಿವಸದಲ್ಲಿ ನನಗೆ ಬಂದಿದೆ. ಐ ಥಿಂಕ್ ಅವರು ಮೈಸೂರ್ ಹತ್ರ ಮಂಡ್ಯ ಎಲ್ಲೋ ಬರುತ್ತೆ ಅವರು ದೂರು. ಒಂದ್ ದಿವಸದಲ್ಲಿ ನಂಗೆ ಮಂಗಳೂರಿಗೆ ಬಂದಿದೆ. ಓಕೆ, ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ. ಇವಾಗ ಇದನ್ನೊಂದು 15-20 ಮಿನಿಟ್ಸ್ ಹಾಗೆ ಬಿಡ್ತೀನಿ ನಾನು, ಯಾಕಂದ್ರೆ ತುಂಬಾ ಹರ್ಬ್ಸ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಅದು ಕೆಲಸ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಇದನ್ನ ಹಾಕೊಂಡು. ಆಮೇಲೆ ಮುಖವನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಹೇಗಾಯ್ತು ಅಂತ. ನನಗೆ ಅನಿಸಿದ ಪ್ರಕಾರ ಇದು ಕ್ವಾಲಿಟಿ ಚೆನ್ನಾಗಿದೆ ಅನಿಸ್ತಾ ಇದೆ. ಇದರದ್ದು ಒಂದು ಘಮ ನೋಡುವಾಗ ಚೆನ್ನಾಗಿದೆ ಅನಿಸ್ತಾ ಇದೆ. ನೋಡೋಣ, ವಾಶ್ ಮಾಡಿದ್ಮೇಲೆ ಹೇಳ್ತೀನಿ ಹೇಗಿದೆ ಅಂತ. ಓಕೆ, ಮತ್ತೆ ನಾನು ವಾಶ್ ಮಾಡಿ ಮುಖ ಎಲ್ಲ ವಾಶ್ ಮಾಡಿ ಬಂದೆ. ನೋಡಿ ಹೇಗ್ ಕಾಣ್ತಾ ಇದೆ ಅಂತ. ಚೆನ್ನಾಗಿದೆ, ತುಂಬಾ ಒಂಥರ ಇಡೀ ಫೇಸ್ ಒಂಥರ ಕೂಲ್ ಆದಾಗೆ ಅನ್ನಿಸ್ತಾ ಉಂಟು ನನಗೆ. ಒಂದೇ ವಾಶ್ ಅಲ್ಲಿ ನಿಮ್ಗೆ ಅಷ್ಟು ರಿಸಲ್ಟ್ ಗೊತ್ತಾಗಲ್ಲ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ರೆ ತಗೊಂಡು ಬೈ ಮಾಡ್ಬೇಕಂದ್ರೆ ಬೈ ಮಾಡ್ಬೋದು. ಒಂದು 100 ಗ್ರಾಮ್ಸ್ ತಗೊಂಡು ನೋಡಿ ಅಪ್ಲೈ ಮಾಡಿ. 100 ಗ್ರಾಮ್ಸ್ ತುಂಬಾ ಟೈಮ್ ಬರುತ್ತೆ. ಅವಾಗ ನಿಮ್ಗೆ ಪಕ್ಕ ಒಂದು ರಿಸಲ್ಟ್ ಗೊತ್ತಾಗ್ಬಹುದು. ನೋಡ್ತಾ ಇರ್ಬೋದು ನನ್ನ ಫೇಸೇ ನೋಡಿ ನೀವು. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಇವಾಗ ತೊಳ್ಕೊಂಡ್ ಬಂದ್ರು ಮುಖದಲ್ಲಿರುವಂತಹ ಘಮ ಅನ್ನೋದು ಹೋಗ್ಲಿಲ್ಲ, ಅಷ್ಟು ಸ್ಮೆಲ್ ಇದೆ ಪೌಡರು. ಚೆನ್ನಾಗಿದೆ. ನೀವು ಯಾವ್ದೋ
ಇದು ಕೆಮಿಕಲ್ ಇರುವಂತಹ ಫೇಸ್ ಕ್ರೀಮ್ ಆಗಿರ್ಬೋದು, ವೈಟ್ನಿಂಗ್ ಕ್ರೀಮ್ ಆಗಿರ್ಬೋದು, ಅದನ್ನೆಲ್ಲ ಕಣ್ ಮುಚ್ಕೊಂಡು ನಂಬ್ತೀರಾ. ಸೊ ಇದನ್ನ ನಂಬಬಹುದು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ತುಂಬಾ ಹರ್ಬ್ಸ್ ಎಲ್ಲ ಹಾಕಿ ಮಾಡಿರೋದು, ಕಾಳುಗಳೆಲ್ಲ ಹಾಕಿ ಮಾಡಿರೋದು, ಏನು ಪ್ರಿಸರ್ವೇಟಿವ್ ಇಲ್ಲ, ಮತ್ತೆ ತುಂಬಾ ಕೆಮಿಕಲ್ ಏನು ಆಡ್ ಮಾಡಿಲ್ಲ, ಎಂತದ್ದು ಇಲ್ಲ ಇದರಲ್ಲಿ. ಹೋಮ್ ಮೇಡ್ ವೈಟ್ನಿಂಗ್ ಪೌಡರ್ ಇದು ಚೆನ್ನಾಗಿದೆ. ಇದೇ ನಂಗೆ ಸ್ಪಾನ್ಸರ್ ಆಗಿರುವಂತ ವಿಡಿಯೋ ಅಲ್ಲ, ನಾನೇ ನನ್ನ ಇಷ್ಟ ಬೇಕಂತ ತಗೊಂಡು ಯೂಸ್ ಮಾಡಿರೋದು. ಚೆನ್ನಾಗಿದೆ, ತುಂಬಾ ಕೂಲಿಂಗ್ ಎಫೆಕ್ಟ್ ಕೊಡ್ತಾ ಇದೆ, ಮತ್ತೆ ಸ್ಕಿನ್ ತುಂಬಾ ಸಾಫ್ಟ್ ಅನಿಸ್ತಾ ಇದೆ. ಹೀಗೆ ಮುಟ್ಟಿದಾಗ ತುಂಬಾ ಸಾಫ್ಟ್ ಅನಿಸ್ತಾ ಇದೆ. ಅದಕ್ಕೆ ಬಾದಾಮಿ ಎಲ್ಲ ಹಾಕಿರೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ. ನಾರ್ಮಲ್ ಆಗಿ ನನ್ನ ಸ್ಕಿನ್ ಸ್ವಲ್ಪ ವೈಟೇ ಇದೆ ಅಲ್ವಾ, ಹಾಗೆ ಸ್ವಲ್ಪ ಬ್ರೈಟ್ ಆಗಿ ಕಾಣ್ತಾ ಇದೆ. ನೋಡುವ, ಯೂಸ್ ಮಾಡಿ ಫೈನಲ್ ರಿಸಲ್ಟ್ ಕೂಡ ನಾನು ನಿಮ್ಗೆ ಕೊಡ್ತೀನಿ. ಚೆನ್ನಾಗಿದೆ, ಯಾರಾದ್ರೂ ಬೇಕಾದ್ರೆ ಬೈ ಮಾಡಿ. ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಏನಾದ್ರೂ ನಿಮ್ಗೆ ಅವ್ರ ಬ್ಲಾಗ್ ಚಾನಲ್ ಸಿಗಿಲ್ಲ ಅಂದ್ರೆ ಕೇಳಿ, ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನೀವು ಕೂಡ ಬೈ ಮಾಡಬಹುದು. ನನ್ನ ಹತ್ರ ಕೇಳುದಾದ್ರೆ ಬೈ ಮಾಡಬಹುದು. ಒಂದ್ಸಲ ನೀವು ಟ್ರೈ ಮಾಡಬಹುದು. ಕಮ್ಮಿ ಕ್ವಾಂಟಿಟಿಯಲ್ಲಿ ತಗೊಂಡು ಬೈ ಮಾಡಿ ನೋಡಿ. ಓಕೆ, ಇವತ್ತಿನ ವ್ಲಾಗ್ ಇಷ್ಟೇ. ಇದೊಂದು ವಿಡಿಯೋ ಮಾಡಿ ನಿಮ್ಗೆ ತೋರಿಸಿದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ತುಂಬಾ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.